ಇದ್ದೆ, ವರ್ ರೀಡಿಂಗ್ ನೀನು ಟಿವಿ ನೋಡುತ್ತಾ ಇದ್ದೆ, ವರ್ ವಾಚಿಂಗ್ ನೀನು ಸಂಗೀತ ಕೇಳುತ್ತಾ ಇದ್ದೆ, ವರ್ ಲಿಸ್ನಿಂಗ್ ನೀನು ತಿಂಡಿ ತಿನ್ನುತ್ತಾ ಇದ್ದೆ, ಯು ವರ್ ಈಟಿಂಗ್ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ಐ ಬಂದಾಗ ವಾಸ್ ಬರುತ್ತೆ, ರೋಹನ್ ಹೆಸರು ಬಂದಾಗ ಏನು ಬರುತ್ತೆ, ಅಗೇನ್ ವಾಸ್ ಬರುತ್ತೆ, ರೈಟ್. ಬಟ್ ಯು ಅಂತ ಬಂದಾಗ ಏನು ಬರುತ್ತೆ, ವರ್, ಯು ವರ್. ಸಿ ವಾಸ್ ಮತ್ತು ವರ್ ಮಾತ್ರ ಇರೋದು, ಕನ್ನಡದಲ್ಲಿ ಇರೋಷ್ಟು ಇದ್ದೆ, ಇದ್ದಳು, ಇದ್ದನು, ಇದ್ದರು, ಇದ್ವಿ ಇವೆಲ್ಲ ಇಲ್ಲ. ಇಂಗ್ಲೀಷಲ್ಲಿ ವಾಸ್ ಆ್ಯಂಡ್ ವರ್. ವಾಸಲ್ಲಿ ಐ ವಾಸ್ ಫಸ್ಟು, ನಾವು ಐ ವಾಸ್, ಆಮೇಲೆ ನಾವು ಹೆಸರು ತೊಗೊಂಡ್ವಿ, ರೋಹನ್, ವಿಕ್ರಮ್, ನಿತ್ಯ, ನಿಶಾ, ಆಶಾ, ಎಲ್ಲರಿಗೂ ನಾವು ವಾಸ್. ರೋಹನ್ ವಾಸ್ ಪ್ಲೇಯಿಂಗ್, ಆಶಾ ವಾಸ್ ಸಿಂಗಿಂಗ್, ವಿಕ್ರಮ್ ವಾಸ್ ಡಾನ್ಸಿಂಗ್, ವಾಸ್. I was playing cricket, I was watching TV, I was reading books, I was walking along, right? Was. ಬಟ್ ಯು ನೀನು ಅಂತ ಬಂದಾಗ ನಾವೇನು ಹೇಳಬೇಕು, ವರ್. ತುಂಬ ಜನ ಯು ವಾಸ್ ಅಂತ ಯೂಸ್ ಮಾಡ್ತಾರೆ, ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಯು ವಾಸ್ ಗೋಯಿಂಗ್ ದೇರ್, ಐ ಸಾ ಯು ವಾಸ್ ಗೋಯಿಂಗ್ ದೇರ್, ನೋ, ಯು ವರ್. ಓಕೆ, ಯು ವಾಸ್ ಅಂತಲೇ ಯೂಸ್ ಮಾಡ್ತಾರೆ ಈಗ, ಬಟ್ ಅದೇನಂದರೆ ಹಳೆ ಇಂಗ್ಲೀಷಲ್ಲಿ, ಗ್ರಾಮ್ಯಾಟಿಕಲ್ ಇಂಗ್ಲೀಷ್ ಅಲ್ಲ, ಹಳೆ ಆಡು ಭಾಷೆಯಲ್ಲಿ ತುಂಬ ರಿಮೋಟ್ ವಿಲೇಜಸಲ್ಲೆಲ್ಲ ವಾಸ್ ಅಂತಲೇ ಯೂಸ್ ಮಾಡ್ತಾರೆ ಈಗ. ಯು ವಾಸ್ ನಾಟ್ ಕಾಲಿಂಗ್ ಸಮಥಿಂಗ್, ಯು ವಾಸ್ ನಾಟ್ ಡೂಯಿಂಗ್ ದಟ್. ಬಟ್ ಆ್ಯಕ್ಚುಲಿ ವರ್ ಇಸ್ ದ ಕರೆಕ್ಟ್. ನಾನು ಹೇಳಿದ್ನಲ್ಲ, ಭಾಷೆ ಅಧಿಕೃತವಾಗಿರುವಂಥದ್ದು. ಮತ್ತು ಈಗ ಹಳ್ಳಿ ಕಡೆ ಎಲ್ಲ ನೀವು ಕನ್ನಡನೇ ನೋಡಿ ಅದೇ ಒಂಥರ ಬೇರೆ ಥರ ಇರುತ್ತೆ, ತುಂಬ ರಿಮೋಟ್ ವಿಲೇಜಸಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದೇ ಥರ ಇಂಗ್ಲೀಷಲ್ಲಿ ಮುಂಚೆ ವಾಸ್ ಅಂತಲೇ ಯೂಸ್ ಮಾಡ್ತಾಯಿದ್ರು, ಅದು ಆ್ಯಕ್ಚುಲಿ ವರ್ ಇದ್ದಿದ್ದೇ ವಾಸ್ ಯೂಸ್ ಮಾಡ್ತಾಯಿದ್ರು. ಓಕೆ, ಸೊ ಇಟ್ಸ್ ಟೋಟಲಿ ಮಾಡರ್ನ್ ಇಂಗ್ಲೀಷಲ್ಲಿ ನಾವು ಇಟ್ಸ್ ಟೋಟಲಿ ರಾಂಗ್ ಟು ಯೂಸ್ ವಾಸ್. ಯು ವರ್ ಯೂಸ್ ಮಾಡಬೇಕು, ಬಟ್ ಸ್ಟಿಲ್ ಪೀಪಲ್ ಯೂಸ್ ವಾಸ್ ವೈಲ್ ದೇ ಆರ್ ಸ್ಪೀಕಿಂಗ್, ವೈಲ್ ದೇ ಆರ್ ಅಡ್ರೆಸಿಂಗ್ ಯು. ಓಕೆ, ಸೊ ಈಗ ಯು ವರ್ ಆಯ್ತಲ್ವಾ, ವರ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ, ನಂಬರ್ ಇರುತ್ತೆ. ಸರದಿ ಪ್ರಕಾರದಲ್ಲಿ ನೀವು ವೀಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು. ಓಕೆ, ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷನ್ನು ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬೋದು. ನೀವು ಚಾನಲಲ್ಲಿ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ. ಸೊ ನಾನು ಎಲ್ಲ ವೀಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ, ಆ ನಂಬರ್ ಪ್ರಕಾರ ನೀವು ಹೋದರೆ ನೀವು ಸಿಂಪಲ್ ಆಗಿ ಇಂಗ್ಲೀಷನ್ನು ಕಲಿಬೋದು. ಓಕೆ, ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇದೊಂದು ವಿಶೇಷ ಸೂಚನೆ, ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲ್ಲ, ಬರೀ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಬರಲ್ಲ, ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕು. ಸೊ ದೇ ವರ್ ಅವರು ಫುಟ್ಬಾಲ್ ಆಡ್ತಿದ್ರು. ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್. ಅವರು ಓದ್ತಾ ಇದ್ರು. ದೇ ವರ್ ರೀಡಿಂಗ್ ಬುಕ್ಸ್. ಅವರು ಟಿವಿ ನೋಡ್ತಾ ಇದ್ರು. ದೇ ವರ್ ರೀಡಿಂಗ್. ಎಲ್ಲ ಇದ್ರು ನೋಡಿ, ಇಲ್ಲೆಲ್ಲ ಏನಿದೆ, ಇದ್ರು, ತಾ ಇದ್ರು. ನಾವು ಅಂತ ಬಂದಾಗ ತಾ ಇದ್ವಿ, ಅಲ್ಲೂ ನಮಗೆ ವಿ ವರ್ ಅಂತಾನೆ ಇರುತ್ತೆ. ಓಕೆ, ಇಲ್ಲಿ ನೆಗೆಟಿವ್ ಏನಾಗುತ್ತೆ, ಅಗೇನ್ ಸೇಮ್ ನೆಗೆಟಿವ್ ಏನು ಆಗೋದಿಲ್ಲ. ದೇ ವರಂಟ್ ವಾಕಿಂಗ್ ಇನ್ ದ ಪಾರ್ಕ್. ಅವರೇನು ಪಾರ್ಕಲ್ಲಿ ವಾಕ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು. ದೇ ವರಂಟ್ ವಾಕಿಂಗ್ ಇನ್ ದ ಪಾರ್ಕ್. ದೇ ವರಂಟ್ ಪೇಂಟಿಂಗ್ ಪಿಕ್ಚರ್ಸ್. ಅವರು ಪಿಕ್ಚರ್ ಏನು ಪೇಂಟ್ ಮಾಡ್ತಿರಲಿಲ್ಲ, ಅವರು ಸುಮ್ಮನೆ ಮಾತಾಡ್ತಾ ಇದ್ರು. ದೇ ವರ್ ಜಸ್ಟ್ ಟಾಕಿಂಗ್. ದೇ ವರಂಟ್ ಪೇಂಟಿಂಗ್ ಎನಿ ಪಿಕ್ಚರ್ಸ್. ಓಕೆ, ಸೊ ದೇ ವರಂಟ್ ಸಿಂಗಿಂಗ್ ಸಾಂಗ್ಸ್. ಅವರು ಹಾಡೇನು ಹಾಡ್ತಾ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು. ದೇ ವರಂಟ್ ಸಿಂಗಿಂಗ್ ಎನಿ ಸಾಂಗ್ಸ್. ದೇ ವರ್ ಜಸ್ಟ್ ಸಿಟ್ಟಿಂಗ್. ವರಂಟ್ ಅಂದ್ರೆ ಏನು? ದೇ ವರ್ ನಾಟ್ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ದೇ ವರಂಟ್, ರೈಟ್? ಸೊ ದೇ ವರಂಟ್ ಸಿಂಗಿಂಗ್. ಅವರು ಹಾಡನ್ನು ಹಾಡ್ತಾ ಇರಲಿಲ್ಲ. ದೇ ವರಂಟ್ ಸಿಂಗಿಂಗ್ ಎನಿ ಸಾಂಗ್ಸ್. ದೇ ವರ್ ಜಸ್ಟ್ ಸಿಟ್ಟಿಂಗ್. ಓಕೆ, ದೇ ವರಂಟ್ ಸ್ಟಡಿಂಗ್ ಎವ್ರಿ ಡೇ. ಬೇಡ, ದೇ ವರಂಟ್ ಸ್ಟಡಿಂಗ್ ಎವ್ರಿ ಡೇ. ಸಾರಿ, ದೇ ವರಂಟ್ ಸ್ಟಡಿಂಗ್. ಅವ್ರೇನು ಓದ್ತಾ ಇರಲಿಲ್ಲ, ಅವ್ರು ಸುಮ್ಮನೆ ಟಿವಿ ನೋಡ್ತಾ ಇದ್ರು, ಇರಲಿಲ್ಲ. ಸೊ ಈಗ ನಿಮಗೆ ಗೊತ್ತಾಯ್ತಲ್ಲ. ಈಗ ಓಕೆ, ಸೊ ಇಲ್ಲಿ ನೋಡಿ, ಹೆಸರು ರೋಹನ್, ಪ್ರಿಯಾ, ಇದಕ್ಕೆಲ್ಲ ನಾವು ವಾಸ್ ಅಂತಾನೆ ಹಾಕಬೇಕು. ಐ ಬಂದಾಗ ವಾಸ್ ಹಾಕಬೇಕು. ಯು ಬಂದಾಗ ವರ್ ಹಾಕಬೇಕು. ಅಗೇನ್ ನೆಗೆಟಿವ್ ವರಂಟ್ ಹಾಕಬೇಕು. ವಿ ಬಂದಾಗಲೂ ವರ್ ಹಾಕಬೇಕು. ದೇ ಬಂದಾಗ ವರ್ ಹಾಕಬೇಕು. ಇಷ್ಟು ಗೊತ್ತಾಯ್ತಲ್ಲ. ದಿಸ್ ಇಸ್ ಸಿಂಪಲ್, ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್. ಓಕೆ, ಸೊ ಇದ್ರ ಸ್ಟ್ರಕ್ಚರ್ ಏನು ಅಂತ ನಾನು ನೆನ್ನೆನೇ ಹೇಳಿದೆ. ಸ್ಟ್ರಕ್ಚರ್, ವಿಲ್ ಗೋ ಟು ದ ಸ್ಟ್ರಕ್ಚರ್. ನೆಕ್ಸ್ಟ್, ಈಗ ದೇ ಆಯ್ತಲ್ವಾ. ದೇ ಆದಮೇಲೆ ಸಬ್ಜೆಕ್ಟ್ ಯಾವ್ದು ತೊಗೊಂಡ್ವಿ? ಐ, ಯು, ವಿ, ದೇ ಮತ್ತೆ ನೇಮ್ಸ್, ಹೆಸರುಗಳನ್ನ ತೊಗೊಂಡ್ವಿ. ಹಿ, ಶಿ ಇಟ್ಟಿದೆಯಲ್ವಾ, ಸೇಮ್. ಹೀಗೇನು ಬರುತ್ತೆ? ವಾಸೇ ಬರುತ್ತೆ. ಅವನು ಆಡ್ತಾ ಇದ್ದ.
ಹೀಗೆ ವಾಸ್ ಬರುತ್ತೆ, ಹಾಗೆ ಶೀಗೂ ವಾಸೇ ಬರುತ್ತೆ. ಅವನು ಫುಟ್ಬಾಲ್ ಆಡ್ತಾ ಇದ್ದ. ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್. ಹಿ ವಾಸಂಟ್ ಸ್ಟಡಿಂಗ್, ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್. ಹಿ ವಾಸ್ ರೀಡಿಂಗ್ ಬುಕ್ಸ್, ಹಿ ವಾಸ್ ವಾಚಿಂಗ್ ಟಿ ವಿ. ರೈಟ್? ಹಿ ಬದಲು ಶಿ ಹಾಕೊಳ್ಳೋಣ. ಅವಳು ಟಿ ವಿ ನೋಡ್ತಾ ಇದ್ಲು, ಅವಳು ಪಾಠ ಮಾಡ್ತಿರ್ಲಿಲ್ಲ, ಅವಳು ಊಟ ಮಾಡ್ತಿರ್ಲಿಲ್ಲ, ಅಥವಾ ಅವಳು ಹಾಡು ಕೇಳ್ತಿರ್ಲಿಲ್ಲ, ಅವಳು ಆಟ ಆಡ್ತಿದ್ಲು. ಎಲ್ಲದಕ್ಕೂ ವಾಸ್ ಪ್ಲಸ್ ಐ ಎನ್ ಜಿ. ಶಿ ವಾಸ್ ಡ್ಯಾಶ್ ಐ ಎನ್ ಜಿ. ಶಿ ವಾಸ್ ವರ್ಬ್, ಡ್ಯಾಶ್ ಅಂದರೆ ವರ್ಬ್. ಶಿ ವಾಸ್ ಡ್ಯಾಶ್ ಐ ಎನ್ ಜಿ. ಶಿ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್. ಶಿ ವಾಸ್ ಡ್ಯಾಶ್ ಬ್ರೇಕ್ಫಾಸ್ಟ್. ಶಿ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್. ಶಿ ವಾಸ್ ಡ್ಯಾಶ್ ಇನ್ ದ ರೈನ್. ಶಿ ವಾಸ್ ಡಾನ್ಸಿಂಗ್ ಇನ್ ದ ರೈನ್. ನೆಗೆಟಿವ್ ಸೇಮ್. ವಾಸ್ ಇದ್ದಿದ್ದು ವಾಸಂಟ್ ಆಗುತ್ತೆ. ಹಾಗಾದರೆ ಐ ಯು ವಿ ದೇ, ಅದರಲ್ಲಿ ಯು ವಿ ದೇಗೇನು ಆರ್ ಅರಂಟ್, ಐಗೇನು ವಾಸ್ ವಸಂಟ್, ಹೆಸರುಗಳಿಗೇನು ವಾಸ್ ವಸಂಟ್, ಆಮೇಲೆ ಹಿ ಶೀಟ್ಗೇನು ವಾಸ್ ವಸಂಟ್. ಇಟ್ಟು ನೋಡ್ಬಿಡೋಣ. ಓಕೆ, ಸೊ ಇಟ್ ವಾಸ್ ರೈನಿಂಗ್, ಮಳೆ ಬರ್ತಾ ಇತ್ತು. ಪ್ರೆಸೆಂಟ್ ಏನಿದ್ರದ್ದು? ಇಟ್ ಈಸ್ ರೈನಿಂಗ್. ಫಾಸ್ಟ್ ಏನು? ಮಳೆ ಬರ್ತಾ ಇತ್ತು. ಓಕೆ, ಇಟ್ ವಾಸ್ ರೈನಿಂಗ್, ಮಳೆ ಬರ್ತಾ ಇತ್ತು. ಇಟ್ ವಾಸ್ ಸ್ನೋಯಿಂಗ್, ಮಂಜು ಬೀಳ್ತಾ ಇತ್ತು. ಯಾವಾಗ? ಬೆಳಗ್ಗೆ 6 ಗಂಟೆಗೆ. ಇಟ್ ವಾಸ್ ಸ್ನೋಯಿಂಗ್ at 6 o'clock today, or it was snowing at 6 o'clock this morning. It was raining. ನಿನ್ನೆ ರಾತ್ರಿ ಮಳೆ ಆಗ್ತಾ ಇತ್ತು. So it was raining yesterday, or it was raining last night. It was getting cold. ಚಳಿ ಆಗ್ತಾ ಇತ್ತು. It was getting cold. It was becoming difficult. ಅದು ನಮಗೆ ಕಷ್ಟ ಆಗ್ತಾ ಇತ್ತು. It was becoming difficult for us. become difficult. become ಅಂದರೆ ಆಗುವುದು, difficult ಅಂದರೆ ಕಷ್ಟ. ಅದು ಕಷ್ಟ ಆಗ್ತಾ ಇತ್ತು ನಮಗೆ. ಇಟ್ ವಾಸ್ ಗೆಟಿಂಗ್ ಡಾರ್ಕ್, ಕತ್ಲಾಗ್ತಾ ಇತ್ತು. ಇಟ್ ವಾಸ್ ಗ್ರೋಯಿಂಗ್, ಅದು ಬೆಳೀತಾ ಇತ್ತು. ದ ಕ್ಯಾಟ್ ವಾಸ್ ಈಟಿಂಗ್ ಫುಡ್, ಬೆಕ್ಕು ಊಟ ತಿಂತಾ ಇತ್ತು. ದ ಡಾಗ್ ವಾಸ್ ಸ್ಲೀಪಿಂಗ್, ನಾಯಿ ನಿದ್ದೆ ಮಾಡ್ತಾ ಇತ್ತು. ದ ಕೌ ವಾಸ್ ಗ್ರೇಸಿಂಗ್, ದನ ಮೇಯ್ತಾ ಇತ್ತು. ಓಕೆ, ಸೊ ಅದು ಇದು ಅಂತ ತಗೊಂಡಾಗಲೂ ವಾಸೇ ಬರಬೇಕು. ಈಗ ವಾಸ್ ಎಷ್ಟು ಸಬ್ಜೆಕ್ಟಿಗೆ ಆಯಿತು? ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ವರ್ ಯಾವುದ್ಯಾವುದಕ್ಕೆ? ಯು ವರ್, ವಿ ವರ್, ದೇ ವರ್. ರೈಟ್? ಓಕೆ, ನೋಡಿ. ಆಮೇಲೆ ಪ್ಲೂರಲ್ಸಿಗೆ ತೊಗೊಳ್ಳೋಣ. ಪ್ಲೂರಲ್ಸ್ ಅಂದ್ರೆ ಏನು? ಒಂದಕ್ಕಿಂತ ಜಾಸ್ತಿ ಇರೋದು. ಈಗ ಒಂದು ವ್ಯಕ್ತಿಗಿಂತ ಜಾಸ್ತಿ ಜನ ಇದ್ದರೆ, ಈಗ ರೋಹನ್ ಆ್ಯಂಡ್ ಕಿರಣ್ ವರ್ ಪ್ಲೇಯಿಂಗ್. ರೋಹನ್ ವಾಸ್ ಪ್ಲೇಯಿಂಗ್, ಕಿರಣ್ ವಾಸ್ ಪ್ಲೇಯಿಂಗ್. ರೋಹನ್ ಆ್ಯಂಡ್ ಕಿರಣ್ ವರ್ ಪ್ಲೇಯಿಂಗ್. ಕನ್ನಡದಲ್ಲಿ ಹೇಗಿದೆ? ರೋಹನ್ ಆಡ್ತಾ ಇದ್ದ, ಕಿರಣ್ ಆಡ್ತಾ ಇದ್ದ. ರೋಹನ್ ಮತ್ತು ಕಿರಣ್ ಆಡ್ತಾ ಇದ್ದ ಅಂತ ಹೇಳ್ತೀವ? ಆಡ್ತಾ ಇದ್ರು. ರೈಟ್? ರೋಹನ್ ಆ್ಯಂಡ್ ಕಿರಣ್ ಆಡ್ತಾ ಇದ್ರು. ಸೊ ಹಾಗಾಗಿ ರೋಹನ್ ಆ್ಯಂಡ್ ಕಿರಣ್ ವರ್ ಪ್ಲೇಯಿಂಗ್. ಆರ್ಯನ್ ಆ್ಯಂಡ್ ಹಿಸ್ ಫಾದರ್ ವರ್ ಈಟಿಂಗ್ ಬ್ರೇಕ್ಫಾಸ್ಟ್. ಆರ್ಯನ್ ಮತ್ತು ಅವನಪ್ಪ ಬ್ರೇಕ್ಫಾಸ್ಟ್ ತಿಂತಾ ಇದ್ರು. ಗಾಟ್ ಇಟ್? ವೈ ಇಸ್ ದಿಸ್ ಸೋ ಬ್ರೈಟ್? ತಿಂತಾ ಇದ್ರು. ಆದಿತ್ಯ ಆ್ಯಂಡ್ ವರುಣ್ ವರ್ ಸ್ಟಡಿಂಗ್. ಓಕೆ, ಎವ್ರಿ ಡೇ ಬೇಡ. ರಿಯಾ ಆ್ಯಂಡ್ ಶಮ ವರ್ ರೈಟಿಂಗ್ ಸ್ಟೋರೀಸ್. ಸೊ ಇಬ್ಬರು, ಆಗಲೂ ಅದು ಪ್ಲೂರಲ್ ಆಗುತ್ತೆ. ಇಬ್ಬರು ಅಂದ್ರೆ ಏನು? ಇಲ್ಲಿ ಇಬ್ಬರು ಅಂತ ಬಂದಾಗ ಇದು ಯಾವುದಕ್ಕೆ ಟರ್ನ್ ಆಗುತ್ತೆ? ಅವರು, ದೇ ಅಂತ ಆಗುತ್ತಲ್ವಾ? ಸೊ ದೇ ಅನ್ನೋದಕ್ಕೆ ಕಾಂಜುಗೇಷನ್ ಏನು? ಟು ಬಿ ವರ್ಬ್ ಏನಾಗುತ್ತೆ? ದೇ ವರ್ ಆರ್ ದೇ ಆರ್. Got it? Now let's move on to the question. Questioning ಇದು ಸ್ಟ್ರಕ್ಚರ್ ನೋಡೋಣ. ಸ್ಟ್ರಕ್ಚರ್ ನೋಡಿ. ಬಿಕಾಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಮಾತಾಡಲಿಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋ ಸೆಂಟೆನ್ಸಸ್. ಇದು ಸ್ಟ್ರಕ್ಚರು ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಗೊತ್ತಾದ್ರೆ ಮಾತ್ರ ನಿಮಗೆ ಮಾತಾಡಲಿಕ್ಕೆ ಆಗೋದು. ಸೊ ಸ್ಟ್ರಕ್ಚರ್ ತೊಗೊಳ್ಳೋಣ. ಸ್ಟ್ರಕ್ಚರ್ ಪಾಸಿಟಿವ್ ಸೆಂಟೆನ್ಸಸ್. ಪಾಸಿಟಿವ್ ಏನಿದೆ? ಐ ಬಂದಾಗ ವಾಸ್ ಬರಬೇಕು, ಯು ಬಂದಾಗ ವರ್ ಬರಬೇಕು. ರೈಟ್? ವಿ ಬಂದಾಗ ವರ್ ಬರಬೇಕು, ದೇ ಬಂದಾಗ ವರ್ ಬರಬೇಕು. ರೈಟ್? ವಾಸ್ ಎಲ್ಲಿ ನೋಡಿ? ಹಿ ಬಂದಾಗ ವಾಸ್ ಬರಬೇಕು, ಶಿ ಬಂದಾಗ ವಾಸ್ ಬರಬೇಕು, ಇಟ್ ಬಂದಾಗ ವಾಸ್ ಬರಬೇಕು. ಜೊತೆಗೆ ಏನು ಬರಬೇಕು ಮುಂದೆ? ಅದು ಮೇಯ್ನು. ನೀವು ಅದನ್ನೇ ಮಾತ್ರ ಮ್ಯಾಚ್ ಮಾಡಿದ್ರೆ ಸಾಲದು. ಇಲ್ಲಿ ರೀಡ್ ಪ್ಲಸ್ ಐ ಎನ್ ಜಿ, ವರ್ಬ್ ಪ್ಲಸ್ ಐ ಎನ್ ಜಿ. ಓಕೆ, V4 ಅಲ್ಲ, V4. ವರ್ಬ್ ಪ್ಲಸ್ ಐ ಎನ್ ಜಿ. ಐ ವಾಸ್ ರೀಡಿಂಗ್, ಯು ವರ್ ರೈಟಿಂಗ್, ವಿ ವರ್ ರನ್ನಿಂಗ್, ದೇ ವರ್ ಟಾಕಿಂಗ್, ಹಿ ವಾಸ್ ಪ್ಲೇಯಿಂಗ್, ಶಿ ವಾಸ್ ಡಾನ್ಸಿಂಗ್, ಇಟ್ ವಾಸ್ ಈಟಿಂಗ್. ಇದು ಸ್ಟ್ರಕ್ಚರ್ ಗೊತ್ತಾಯ್ತಲ್ಲ ನಿಮಗೆ? ಓಕೆ, ನೆಕ್ಸ್ಟ್. ನಾವು ನೆಗೆಟಿವ್ ಹೆಂಗೆ? ಸೇಮ್ ನಾನು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ ಮತ್ತೊಂದು ಸಲ ನಾನು ಈ ಥರ ಚಾರ್ಟ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನೆಗೆಟಿವ್ ಏನು? ನೆಗೆಟಿವ್ ಏನಿಲ್ಲಿ? ಐ ವಾಸ್ಗೆ ನಾವು ನಾಟ್ ಹಾಕಿದ್ವಿ. ಐ ವಾಸ್ ನಾಟ್, ನಾನು ಮಾಡ್ತಾ ಇರಲಿಲ್ಲ. ಐ ವಾಸ್ ನಾಟ್ ಡ್ಯಾಶ್, ಏನು ಮಾಡ್ತಾ ಇರಲಿಲ್ಲ ಅನ್ನೋದು ಮುಂದೆ ಹಾಕಬೇಕು. ನಾನು ಊಟ ಮಾಡ್ತಿರ್ಲಿಲ್ಲ. ಐ ವಾಸ್ ನಾಟ್ ಈಟಿಂಗ್ ಫುಡ್. ರೈಟ್? ಯು ವರ್ ನಾಟ್, ನೀನು ತಾಯಿರಲಿಲ್ಲ. ವಿ ವರ್ ನಾಟ್, ನಾವು ತಾಯಿರಲಿಲ್ಲ. ದೇ ವರ್ ನಾಟ್, ಅವರು ತಾಯಿರಲಿಲ್ಲ. ಓಕೆ, ಅದೇ ಥರ ಹಿ ವಾಸ್ ನಾಟ್, ಶಿ ವಾಸ್ ನಾಟ್, ಇಟ್ ವಾಸ್ ನಾಟ್. ಈಗ ವಾಸ್ ನಾಟ್ ಅನ್ನೋದನ್ನ ಕಂಟ್ರಾಕ್ಷನ್ ಅಂದರೆ ಏನು?
ನಾವು ಅದನ್ನು ಮೊಟಕುಗೊಳಿಸೋದು. ಸೊ ವಾಸ್ ನಾಟ್ ಅನ್ನೋದನ್ನ ವಾಸಂಟ್ ಅಂತ ಹೇಳ್ಬೋದು. ಇಲ್ಲಿ ಓ ತೆಗೆದುಬಿಟ್ಟು ಫಸ್ಟ್ ಆಫ್ ವಾಸಂಟ್, ವರಂಟ್. ಇಲ್ಲಿ ನೋಡಿ ಯು ವಿ ದೇ ವರಂಟ್. ಐ ನೋಡಿ ಐ ಮತ್ತೆ ಇವು ಮೂರು ಎಲ್ಲದಕ್ಕೂ ನಾವೇನು ಹಾಕಬೇಕು? ವಾಸಂಟ್. ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಐ ವಾಸಂಟ್, ಹಿ ವಾಸಂಟ್, ಇಟ್ ವಾಸಂಟ್, ಶಿ ವಾಸಂಟ್. ಗಾಟ್ ಇಟ್? ಅರ್ಥ ಆಗ್ತಿದೆಯಲ್ಲ? ನಾವು ಈಗ ಇದನ್ನು ಕ್ವೆಶ್ಚನ್, ಇಫ್ ಯು ವಾಂಟ್ ಟು ಮೇಕ್ ಅ ಕ್ವೆಶ್ಚನ್, ಪಾಸಿಟಿವ್ ಕ್ವೆಶ್ಚನ್ಸ್ ಸೇಮ್ ಅದರಲ್ಲಿ ಏನಿತ್ತು ಅದೇ ಇಲ್ಲೂ ಇರುತ್ತೆ. ಬಿ ವರ್ಬ್ಸನ್ನು ಫಸ್ಟಿಗೆ ಹಾಕಬೇಕು. ವಾಸ್ ಐ ರೀಡಿಂಗ್? ನಾನು ಓದ್ತಾ ಇದ್ನಾ? ಇಲ್ವಲ್ಲ, ನಾನು ಮಲಗಿದ್ದೆ ಅವಾಗ. ವಾಸ್ ಐ ರೀಡಿಂಗ್ ಅಟ್ ದಟ್ ಟೈಮ್? ಓಕೆ. ವಾಸ್ ಐ ವಾಚಿಂಗ್ ಟಿ ವಿ? ನಾನು ಟಿ ವಿ ನೋಡ್ತಾ ಇದ್ನ ಅವಾಗ. ವಾಸ್ ಐ ಪ್ಲೇಯಿಂಗ್? ನಾನು ಆಟ ಆಡ್ತಾ ಇದ್ನ? ಬೆಳಗ್ಗೆ 10 ಗಂಟೆಗೆ ನಾನು ಆಟ ಆಡ್ತಾ ಇದ್ದ? ಇಲ್ಲ, 10 ಗಂಟೆಗೆ ನಾನು ಮಲಗಿದ್ದೆ. ನೋ, ಐ ವಾಸ್ ಸ್ಲೀಪಿಂಗ್. ಐ ವಾಸಂಟ್ ಪ್ಲೇಯಿಂಗ್. ಐ ವಾಸಂಟ್ ಪ್ಲೇಯಿಂಗ್ ಕ್ರಿಕೆಟ್ ಆಟ್ 10 o'clock. ಐ ವಾಸ್ ಸ್ಲೀಪಿಂಗ್. ನಾನು ನಿದ್ದೆ ಮಾಡ್ತಾ ಇದ್ದೆ. ಬಟ್ ಅದನ್ನೇ ನಾವು ಕೇಳಬೇಕಾದ್ರೆ ವಾಸ್ ಐ ಪ್ಲೇಯಿಂಗ್? ವಾಸ್ ಐ ನಾನು ಇದ್ನಾ ಡ್ಯಾಶ್ ಇದ್ನಾ? ನಾನು ಡ್ಯಾಶ್ ತಾ ಇದ್ನಾ? ಅಲ್ಲಿ ನಾವು ವರ್ಬ್ ಹಾಕಬೇಕು. ನಾನು ನಿದ್ದೆ ಮಾಡ್ತಾ ಇದ್ನಾ? ವಾಸ್ ಐ ಸ್ಲೀಪಿಂಗ್. ನಾನು ಊಟ ಮಾಡ್ತಾ ಇದ್ನಾ? ವಾಸ್ ಐ ಈಟಿಂಗ್. ಓಕೆ. ಸೊ ವಾಸ್ ಐ. ಈಗ ವರ್ ಯು, ನೀನು, ವರ್ ಯು ರೈಟಿಂಗ್? ನೀನು ಬರಿತಾ ಇದ್ಯಾ? ಇದ್ಯಾ? ಇಲ್ಲಿ ನಾನು ಇದ್ನಾ, ನೀನು ಇದ್ಯಾ? ಪ್ರಶ್ನೆ. ವರ್ ವಿ, ನಾವು ಇದ್ವಾ? ವರ್ ದೇ ಟಾಕಿಂಗ್? ಅವರು ಮಾತಾಡ್ತಾ ಇದ್ರಾ? ವಾಸ್ ಹಿ ಪ್ಲೇಯಿಂಗ್? ಅವನು ಆಡ್ತಾ ಇದ್ನಾ? ವಾಸ್ ಶಿ ಡಾನ್ಸಿಂಗ್? ಅವಳು ಡಾನ್ಸ್ ಮಾಡ್ತಾ ಇದ್ಲಾ? ವಾಸ್ ಇಟ್ ಈಟಿಂಗ್? ಕನ್ನಡದಲ್ಲಿ ಇಷ್ಟೆಲ್ಲ ಹೇಳಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ನೋಡಿ, ಇದ್ನಾ, ಇದ್ಯಾ, ಇದೇನಿದು? ವರ್ವಿ ಇದ್ವಾ, ಇದ್ರಾ, ಇದ್ನಾ, ಇದ್ಲಾ, ಇತ್ತ. ಇದರಲ್ಲಿ ಕಾಮನ್ ಯಾವ್ದು ಬರುತ್ತೆ? ಇದ್ನಾ ಅನ್ನೋದು ಎರಡು ಕಾಮನ್ ಬರುತ್ತೆ. ಇದ್ನಾ, ನಾನು ಇದ್ನಾ, ಅವನಿದ್ನಾ. ರೈಟ್. ನನಗೂ ಮತ್ತು ಅವನಿಗೂ ಒಂದೇ ಕಾಂಜುಗೇಷನ್ ಬರುತ್ತೆ. ನಾನು ಟಿ ವಿ ನೋಡ್ತಾ ಇದ್ನಾ, ಅವನು ಟಿ ವಿ ನೋಡ್ತಾ ಇದ್ನಾ, ಅವೆರಡು ಒಂದೇನೆ ಕನ್ನಡದಲ್ಲಿ. ಬಟ್ ಆದ್ರೂ ಇಷ್ಟೆಲ್ಲ ಕನ್ಫ್ಯೂಷನ್ ಇದೆ. ಇಂಗ್ಲೀಷಲ್ಲೇನು? ನೀವು ವಾಸ್ ಮತ್ತು ವರ್ ಎಲ್ಲ ಸಬ್ಜೆಕ್ಟ್ಸಿಗೂ ಅದರದೇ ಆದ, ಕನ್ನಡದಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಅದರದೇ ಆದ ಕಾಂಜುಗೇಷನ್ ಇದೆ. ಇಂಗ್ಲೀಷಲ್ಲಿ ಕಾಂಜುಗೇಷನ್ ಬಿ ವರ್ಬ್ಸನ್ನು ನಾವು ಮೂರು ಸಬ್ಜೆಕ್ಟಿಗೆ ಡಿವೈಡ್ ಮಾಡಿದ್ವಿ, 3 ಮತ್ತು 4. ದ್ಯಾಟ್ ಹೆಲ್ಪ್ಸ್ ಅ ಲಾಟ್. ಕನ್ನಡದಲ್ಲಿ ಇರೋ ಥರನೇ ಇಂಗ್ಲೀಷಲ್ಲೂ ಎಲ್ಲದಕ್ಕೂ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಕಾಂಜುಗೇಷನ್ ಇದ್ದಿದ್ರೆ ಎಷ್ಟು ಕಷ್ಟ ಆಗಿರೋದು ಅಲ್ವಾ? ಈಗಲೇ ಕಷ್ಟ. ರೈಟ್. ಓಕೆ. ಸೊ ಈಗ ನಾನೇ ಸುಮ್ಮನೆ ಜಸ್ಟ್ ನಿಮಗೊಂದು ಕ್ವೆಶ್ಚನ್ ಕೇಳ್ತೀನಿ ಇದರಲ್ಲೇನೆ. ಓಕೆ. I'm going to ask you a question like what were you doing before the class? Were you eating your dinner or were you having your dinner? What were you doing? ನೀವು ಕ್ಲಾಸಿಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? What were you doing? I finished my dinner. ಪ್ರಶ್ನೆ ಇಲ್ಲಿದೆ ನೋಡಿ, ನೀವೇನು ಮಾಡ್ತಾ ಇದ್ರಿ, ನೀವೇನು ಮಾಡಿದ್ರಿ ಅಲ್ಲ. Okay. ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ತಾ ಅಂತ ಹೇಳ್ತಾ ಇದ್ದೀವಿ ಅಲ್ವಾ, ನೀವು ತಾ ಯೂಸ್ ಮಾಡಬೇಕು. ನಾನು ಕನ್ನಡದಲ್ಲಿ ಕೇಳಿದ್ದು, ನೀವು ಇಂಗ್ಲೀಷಲ್ಲಿ ರಾಂಗ್ ಆಗಿ ಹೇಳಿದ್ರಿ ಆನ್ಸರ್ನ. ಕನ್ನಡದಲ್ಲಿ ನಾನು ಕೇಳಿದ್ದು, ನೀವು ಕ್ಲಾಸ್ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? I was cooking dinner. ಐ ವಾಸ್ ಕುಕಿಂಗ್ ಡಿನ್ನರ್. ಓಕೆ. ನೀವು ಹೇಳಿದ್ರಿ ಐ ವಾಸ್ ಕುಕಿಂಗ್ ಡಿನ್ನರ್, ನೀವು ಅಡುಗೆ ಮಾಡ್ತಾ ಇದ್ರಿ, ರಾತ್ರಿ ಅಡುಗೆನ ಮಾಡ್ತಾ ಇದ್ರಿ. ಈಗ ನಾನು ವಾಟ್ ಅಂತ ಸೇರಿಸಿದ್ದೀನಿ. ಈಗ ವಾಟ್, ವೇರ್, ವೆನ್, ಹೂ, ಹೌ, ವಿಚ್, ಹೂಸ್, ಹೌ ಲಾಂಗ್, ಇದೆಲ್ಲ ಪ್ರಶ್ನೆಗಳು ಬೇರೆ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮಗೆ ಇದೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಅದು ಅರ್ಥ ಆಗೋದು. ನಾನು ನಿಮಗೆ ಕೇಳಿದೆ ವಾಟ್ ವರ್ ಯು ಡೂಯಿಂಗ್ ಅಂತ ಕೇಳಿದೆ. ಸೊ ವಾಟ್ ವರ್ ಸೇರಿಸಿದ್ದೀನಿ, ಅದನ್ನು ಬಿಟ್ಬಿಡೋಣ. ದಟ್ ಇಸ್ ನಾಟ್ ದ ಸ್ಟ್ರಕ್ಚರ್ ಹಿಯರ್. ಈಗ ನಾನು ಅದೇ ಪ್ರಶ್ನೆನ ನಿಮಗೆ ಮತ್ತೊಂದು ಸಲ ಕೇಳ್ತೀನಿ. ಹೌದಾ, ನೀವು ಕುಕಿಂಗ್ ಮಾಡ್ತಾ ಇದ್ರಾ ಅಂತ ಕೇಳಬೇಕಾದ್ರೆ ನಾನೇನು ಕೇಳಬೇಕು? ವರ್ ಯು ಕುಕಿಂಗ್? Were you cooking before joining the class? Were you cooking before joining the class? Yes. Say it again. Yes ಅಂತ ಹೇಳಿ ಕಂಟಿನ್ಯೂ ಮಾಡಿ. Yes or no question. This is an ಅಲ್ವಾ? So were you cooking before joining the class? ಹೇಳಿ, ಆನ್ಸರ್ ಹೇಳಿ. Yes, I am cooking. I am ಹೆಂಗಾಗುತ್ತೆ? Sorry, I was cooking before joining class. Yeah, so that's how it works. Yes, I was cooking before joining the class. Okay, somebody else. Were you sleeping? Were you sleeping before joining the class? ಇದಕ್ಕೇನು ಆನ್ಸರ್ ಹೇಳ್ತೀರಾ? No,
You were not. Say it completely. Complete the sentence. No, No, I weren't sleeping. I weren't ಎಲ್ಲಿದೆ? No, I wasn't. ಹಾಂ, ಸೊ ಈ ಕನ್ಫ್ಯೂಷನ್ ಇರಬಾರ್ದು ನಿಮಗೆ, ರೈಟ್? ವಾಸ್ ಎಲ್ಲಿ ಹಾಕಬೇಕು, ವರ್ ಎಲ್ಲಿ ಹಾಕಬೇಕು ಅಂದರೆ ಇಟ್ ಕಮ್ಸ್ ಥ್ರೂ ಪ್ರಾಕ್ಟೀಸ್. ಓಕೆ, ಸೊ ನೀವೇನು ಹೇಳಿದ್ರಿ? ಐ ಆಸ್ಟ್ ಯು, ನೀವು ಕ್ಲಾಸ್ ಜಾಯ್ನ್ ಆಗೋದಕ್ಕಿಂತ ಏನು ನಿದ್ದೆ ಮಾಡ್ತಾ ಇದ್ರಾ ಅಂತ ಕೇಳಿದಾಗ ನೋ, ಯು ಸೆಡ್ ದಟ್ ನೋ, ಐ ವಾಸಂಟ್ ಸ್ಲೀಪಿಂಗ್. ಸೊ ವಾಟ್ ವರ್ ಯು ಡೂಯಿಂಗ್? You said that. Reading for the class. ಹೇಳಿ. I was reading for the class. Okay, so I was reading for the class, right? ನಾನು ಇದನ್ನೇ ಮತ್ತೆ ನೋಡಿ, ಮತ್ತೆ ತಿರುಗಿಸಿ ಮರಗಿಸಿ ಕೇಳ್ತೀನಿ. You said that you weren't sleeping before the class. What were you doing? Then you said, I was preparing for the class, or I was reading for the class, right? So ಈಗ ನಾವು I was ಎಲ್ಲಿ ಬಳಸಬೇಕು, ವರ್ ಎಲ್ಲಿ ಬಳಸಬೇಕು, ಗೊತ್ತಾಯ್ತಲ್ಲ? ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ನಾನು ಅಂತ ಹೇಳಿದಾಗ ನೀವು ಎವ್ರಿ ಟೈಮ್ ಯು ಹ್ಯಾವ್ ಟು ಸೇ ದಟ್ ಐ ವಾಸ್. I was. ಓಕೆ, ಸೊ ಈಗ ನನ್ನನ್ನೇ ಕೇಳಿ, ವಾಟ್ ಯೂಸ್ ಮಾಡಿ, ವಾಟ್ ವರ್ ಯು ಡೂಯಿಂಗ್ ಬಿಫೋರ್ ದಿಸ್ ಕ್ಲಾಸ್? ಈ ಕ್ಲಾಸ್ ತಗೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡ್ತಾ ಇದ್ರಿ ಅಂತ ಕೇಳಿ. Were you before class? ವರ್ ಯು ಬಿಫೋರ್, ಅಲ್ಲಿ ಮೈನ್ ಆಗಿ ING ನೇ ಇಲ್ವಲ್ಲ, ನೀವು ING ಯೂಸ್ ಮಾಡಕ್ಕೆ ತಾನೆ, ಸ್ಟ್ರಕ್ಚರ್ ಕರೆಕ್ಟಾಗಿ ಅದರಲ್ಲಿ ಏನಿದೆ ಎಲ್ಲ ಇರಬೇಕು. ಈಗ ಇಲ್ಲಿ ವಾಟ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ವೇರ್ ಅಲ್ಲ, ವರ್, ಇಟ್ ಈಸ್ ವರ್. ಅದರಲ್ಲೂ ಆರ್ ಸೈಲೆಂಟ್ ಮಾಡ್ಬೋದು. ವಿ ಕ್ಯಾನ್ ಜಸ್ಟ್ ಸೇ ವಾಟ್ ವರ್ ಯು ಡೂಯಿಂಗ್. ಕೇಳಿ, ಈ ಕ್ಲಾಸ್ಗಿಂತ ಮುಂಚೆ ಏನು ಮಾಡ್ತಿದ್ರಿ? ಯು ಆಸ್ಕ್ ಮೀ. What were you doing before this class? ವಾಟ್ ವರ್ ಯು ಡೂಯಿಂಗ್ ಬಿಫೋರ್ ದಿಸ್ ಕ್ಲಾಸ್? ಓಕೆ, ಸೊ ಇದಕ್ಕೆ ನಾನೇನು ಹೇಳ್ತೀನಿ ಆನ್ಸರು? ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಕ್ಲಾಸ್ ತಗೋತಾ ಇದ್ದೆ. ಇನ್ನೊಂದು ಅಂತ ಹೇಳಲಿಕ್ಕೆ ಅನಾದರ್. ನೀವೇ ಹೇಳಿಗ, ನಾನು ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕು. ಐ ಡ್ಯಾಶ್ ಐ ವಾಸ್ ತಗೋತಾ ಇದ್ದೆ, Taking class. ಇನ್ನೊಂದು ಕ್ಲಾಸ್, ಅನಾದರ್ ಕ್ಲಾಸ್. Another class. I was taking another class, or I was having dinner with my family, or I was walking a little bit, or I can say I was watching YouTube. ಯಾವುದೇ ಆ್ಯಕ್ಷನ್ ಹೇಳ್ಬೋದು ನಾವು, ಇಟ್ ಶುಡ್ ಬಿ ರೆಲೆವೆಂಟ್. ಓಕೆ, ಆ ಆ್ಯಕ್ಷನ್ ಹೇಳಬೇಕಾದ್ರೆ ಕರೆಕ್ಟಾಗಿ ನೀವು ಈ ಸ್ಟ್ರಕ್ಚರ್ ಮೇಂಟೈನ್ ಮಾಡಬೇಕು. ಇದು ಸ್ಟ್ರಕ್ಚರ್ ಇದೆಯಲ್ಲ, ಇದು ಕ್ವೆಶ್ಚನ್ ಮಾಡಲಿಕ್ಕೆ, ಆನ್ಸರ್ ಮಾಡಲಿಕ್ಕೆ ಏನು, ಐ ವಾಸ್ ಫಸ್ಟ್ ಸಬ್ಜೆಕ್ಟ್ ಆ್ಯಂಡ್ ಬಿ ವರ್ಬ್ ಹಾಕಿ ನಾವು ಆನ್ಸರ್ ಮಾಡಬೇಕು. ಓಕೆ, ಗೊತ್ತಾಯ್ತಲ್ಲ? ಐ ವಾಸ್ ಅನ್ನೋದನ್ನ ನಾವು ವಾಸ್ ಐ. ಓಕೆ, ಈಗ ವಾಸ್ ಐ ಎಲ್ಲಿ ಯೂಸ್ ಮಾಡ್ತೀನಿ ನಾನು? ನನಗೆ ಪ್ರಶ್ನೆ ಕೇಳೋದಾದ್ರೆ, ನನಗೆ ಪ್ರಶ್ನೆ ಕೇಳೋದಾದ್ರೆ, ಅಥವಾ ನೀವು ಕೇಳಿದ್ದನ್ನು ನಾನು ನಿಮಗೆ ರಿಪೀಟ್ ಆಗಿ ಕೇಳೋದಾದ್ರೆ, ಓಕೆ, ನಾನು ನಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. Lunch before the class? ಸಾರಿ, Were you having lunch before dinner before the class? ಎಸ್, ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಲೈಕ್ ವರ್ ಯು, ರೈಟ್ ಬದಲು ಹ್ಯಾವ್ ಹಾಕೊಂಡಿದ್ರು, ರೈಟ್? ವರ್ ಯು ಹ್ಯಾವಿಂಗ್ ಆರ್ ಈಟಿಂಗ್, ಎರಡರಲ್ಲಿ ಯಾವ್ದಾರು ಒಂದು ಕೇಳ್ಬೋದು. ವರ್ ಯು ಹ್ಯಾವಿಂಗ್ ಡಿನ್ನರ್ ಬಿಫೋರ್ ದಿಸ್ ಕ್ಲಾಸ್ ವಿತ್ ಯುವರ್ ಫ್ಯಾಮಿಲಿ? ಎಸ್, ಐ ವಾಸ್ ಹ್ಯಾವಿಂಗ್ ಡಿನ್ನರ್ ವಿತ್ ಮೈ ಫ್ಯಾಮಿಲಿ ಬಿಫೋರ್ ದ ಕ್ಲಾಸ್. ಅಗೇನ್, ವರ್ ಯು, ನೀನು ಅಂತ ಕೇಳಬೇಕಾದ್ರೆ ಕೇಳಿ. Were you watching TV before the class? Yeah, I was, yes, of course, I was watching TV. I wasn't watching TV, I was watching YouTube before the class. I was watching, for about 5 minutes. I watched it for about 5 minutes. Okay, were you? ಈಗ ಅದೇ ನಾವು were we, ನಮಗೆ ನಾವೇ ಪ್ರಶ್ನೆ ಕೇಳೋದಾದ್ರೆ, ಅವ್ರಿಗೆ ಕೇಳಬೇಕಾದ್ರೆ were they. ಸೇಮ್, ನೀವು ಏನು ಪ್ಯಾಟರ್ನ್ ಕೇಳ್ತೀರಾ ಹಾಗೆ ಕೇಳಬೇಕು. was he, was he. ಈಗ ನನ್ನ ಮಗ, ಐ ಹ್ಯಾವ್ ಅ ಸನ್. ಓಕೆ, ಸೊ ಈಗ ನೀವು ಅದನ್ನು ಕೇಳಿ, ವಾಸ್ ಹಿ ಡ್ಯಾಶ್, ವಾಸ್ ಹಿ. Was he playing cricket? ಯಾ ಸೊ ಈಗ ವಾಸ್ ಹಿ ಅನ್ನೋದನ್ನು ನಾವು ಮೈ ಸನ್ ಅಂತ ನಾನು ಹೇಳ್ತೀನಿ. ಓಕೆ, ವಾಸ್ ಹಿ ಮೈ ಸನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಕೇಳಿದ್ರಿ ನೀವು. ವಾಸ್ ಹಿ ಪ್ಲೇಯಿಂಗ್ ಕ್ರಿಕೆಟ್? ನಾನೇನು yes, he was playing cricket. No, he wasn't playing cricket. So yes or no ಇದ್ದಿದ್ದೇನೆ. ಈಗ do you play cricket? Simple present. Do you play cricket? Yes, I play cricket. No, I don't play cricket. ಅದೇ ಥರ does she play cricket? ಅದು do does ಆಯಿತು. ಇಲ್ಲಿ ಬಂದಾಗ was he playing cricket? Yes, he was playing cricket. No, he wasn't playing cricket. ಓಕೆ, ಇಲ್ಲಿ ನಾವು ಹೀನ ರೀಪ್ಲೇಸ್ ಮಾಡ್ಬೋದು. ಹೀ ಬದಲು
ಅವನು ಅಂತ ಹೇಳ್ತಿದ್ವಲ್ಲ, ಈಗ ಮೈ ಸನ್ ಅಂತ ನಾನು ಹೇಳ್ತೀನಿ, ನೀವು ಯೋರ್ ಸನ್, ವಾಸ್ ಯೋರ್ ಸನ್, ವಾಸ್ ಯೋರ್ ಸನ್, ಅಥವಾ ವಾಸ್ ಯೋರ್ ಡಾಟರ್, ವಾಸ್ ಯೋರ್ ಮದರ್, ವಾಸ್ ಯೋರ್ ಬ್ರದರ್. ಸಬ್ಜೆಕ್ಟ್ ಇಲ್ಲಿ ಚೇಂಜ್ ಮಾಡ್ಬೋದು. ಹಿ, ಶಿ, ಇಟ್. ಸಬ್ಜೆಕ್ಟನ್ನ ನಾವು ನೌನ್ಸ್ ಹಾಕ್ಬೋದಲ್ಲಿ. ನಿಮ್ಮ ಮಗ, ವಾಸ್ ಯೋರ್ ಸನ್ ಪ್ಲೇಯಿಂಗ್ ಕ್ರಿಕೆಟ್, ಅಥವಾ ವಾಸ್ ಯೋರ್ ಡಾಟರ್ ವಾಚಿಂಗ್ ಅ ಮೂವಿ. ಆರ್ ಇಟ್ ಬದಲು ನೀವು ನನ್ನ ಕಂಪ್ಯೂಟರ್ ಅಥವಾ ನನ್ನ ಮೊಬೈಲ್ ಅಥವಾ ನನ್ನ ಸಾಕು ಪ್ರಾಣಿಗಳು, ನಮ್ಮ ವಸ್ತುಗಳು ಹೇಳ್ಬೋದು. ವಾಸ್ ಯೋರ್ ಡಾಗ್ ಸ್ಲೀಪಿಂಗ್? ನಿಮ್ಮ ನಾಯಿ. Your son going to school? ಎಸ್, ವಾಸ್ ಯೋರ್ ಸನ್ ಗೋಯಿಂಗ್ ಟು ಸ್ಕೂಲ್? ನಿಮ್ಮ ಮಗ ಸ್ಕೂಲಿಗೆ ಹೋಗ್ತಾ ಇದ್ನಾ? ಅದೇ ಈಸ್ ಹಾಕಿದ್ರೆ ಈಸ್ ಯೋರ್ ಸನ್ ಗೋಯಿಂಗ್ ಟು ಸ್ಕೂಲ್ ರೈಟ್ ನೌ? ಈಗ ನಿಮ್ಮ ಮಗ ಶಾಲೆಗೆ ಹೋಗ್ತಾ ಇದ್ದಾನಾ? ಗಾಟ್ ಇಟ್? ಸೊ ದೀಸ್ ನೋಡಿ, ಈ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್. ಪದೇ ಪದೇ ನಾವು ಇದನ್ನೇ ಯೂಸ್ ಮಾಡೋದು. ಇದೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಹೇಳ್ತೀನಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ. ದ ಮೋರ್ ಯು ಪ್ರಾಕ್ಟೀಸ್ ವಿತ್ ಸೆಂಟೆನ್ಸಸ್, ಎಕ್ಸಾಂಪಲ್ಸ್, ದ ಮೋರ್ ಯು ಪ್ರಾಕ್ಟೀಸ್ ವಿತ್ ಮೋರ್ ಎಕ್ಸಾಂಪಲ್ಸ್, ಯು ವಿಲ್ ಬಿಕಮ್ ಫ್ಲೂಯೆಂಟ್. ಬೇಸಿಕ್ ನೋಡಿ, ಈಗಷ್ಟೇ ಯಾರೋ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರಿ, ಇಲ್ಲಿ ವಾಸ್ ಬದಲು ಬರ್ ಹಾಕಿದ್ರೆ ಏನೋ ಮಿಸ್ಟೇಕ್ ಮಾಡಿದ್ರಿ. ಅದು ಆಗಬಾರ್ದು ಅಷ್ಟೇ. ಅದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇದನ್ನು ಪಾಠ ಮಾಡ್ತಾ ಇರೋದು. ಓಕೆ, ನಾವು ಈಗ ಇದನ್ನೇ ನಾವು ನೆಗೆಟಿವ್ ಆಗಿ ತೊಗೊಂಡಾಗ, ನೆಗೆಟಿವ್ ಕೇಳಬೇಕಾದ್ರೆ ನೀವು ನೆಗೆಟಿವ್ ಕೇಳಿದ್ರೆ, ನೀವು ನಿದ್ದೆ ಮಾಡ್ತಿರ್ಲಿಲ್ವಾ? ನೀವು ಆಟ ಆಡ್ತಿರ್ಲಿಲ್ವಾ? ನೀವು ಟಿವಿ ನೋಡ್ತಿರ್ಲಿಲ್ವಾ? ನೀವು ಸುಮ್ಮನೆ ಗಲಾಟೆ ಮಾಡ್ತಿರ್ಲಿಲ್ವಾ? ಇರಲಿಲ್ವಾ? ಇದ್ರಾ? ವರ್ ಯು? ಇರಲಿಲ್ವಾ? ವರಂಟ್ ಯು? ಓಕೆ, ಸೊ ವಾಸಂಟ್ ಐ ರೀಡಿಂಗ್? ನಾನು ನನ್ನ ಬಗ್ಗೆ ಕೇಳಬೇಕಾದ್ರೆ ವಾಸಂಟ್ ಐ ರೀಡಿಂಗ್? ನಾನು ಓದ್ತಾ ಇರಲಿಲ್ವಾ? ವಾಸಂಟ್ ಐ ರೀಡಿಂಗ್? ವರಂಟ್ ಯು ಪ್ಲೇಯಿಂಗ್? ನೀನು ಆಟ ಆಡ್ತಾ ಇರಲಿಲ್ವಾ? ವರಂಟ್ ಯು ಡ್ಯಾನ್ಸಿಂಗ್? ನೀನು ಡ್ಯಾನ್ಸ್ ಮಾಡ್ತಿರ್ಲಿಲ್ವಾ? ವರಂಟ್ ಯು ಕುಕಿಂಗ್? ನೀನು ಅಡುಗೆ ಮಾಡ್ತಿರ್ಲಿಲ್ವಾ? ಇರಲಿಲ್ವಾ? ಇಟ್ಸ್ ಸೆಲ್ಫ್ ಇಸ್ ಎ ನೆಗೆಟಿವ್ ಕ್ವೆಶನ್. ನಾವೇ ಹೇಳ್ತೇನೆ ಅಂದರೆ ನಮಗೆ ಗೊತ್ತು, ನಾವು ನೋಡಿದ್ದೀವಿ, ಬಟ್ ಒಪ್ಕೊಳ್ತಿದ್ದಾಗ ನೀನು ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ನಾನು ನೋಡಿದ್ನಲ್ಲ, ನೀನು ಡ್ಯಾನ್ಸ್ ಮಾಡ್ತಿರ್ಲಿಲ್ವಾ? ವೈ ಆರ್ ಯು ಲಾಯಿಂಗ್? ಐ ಸಾ ಯು ಡಾನ್ಸಿಂಗ್. ಓಕೆ, ಸೊ ಹಾಗೆ ನನ್ನನ್ನು ಕೇಳಬೇಕಾದ್ರೆ ವಾಸಂಟ್ ಐ? ನಾನು ಓದ್ತಾ ಕೂತಿರ್ಲಿಲ್ವಾ? ನನಗೇನು ಗೊತ್ತು? ವಾಸಂಟ್ ಐ ರೀಡಿಂಗ್? ಹೌ ಡು ಐ ನೋ? ವಾಸಂಟ್ ಐ ರೀಡಿಂಗ್? ವಾಸಂಟ್ ಐ ಸ್ಟಡಿಂಗ್? ವಾಸಂಟ್ ಐ ಸ್ಲೀಪಿಂಗ್? ನಾನು ನಿದ್ದೆ ಮಾಡ್ತಿರ್ಲಿಲ್ವಾ? ನನಗೇನು ಗೊತ್ತು? ನಾನು ನಿದ್ದೆ ಮಾಡ್ತಿರ್ಲಿಲ್ವಾ? ವಾಸಂಟ್ ಐ ಸ್ಲೀಪಿಂಗ್? ನನಗೇನು ಗೊತ್ತು ಏನಾಯಿತು ಅಂತ? ನಾನು ನಿದ್ದೆ ಮಾಡ್ತಿರ್ಲಿಲ್ವಾ? ನಾನು ನಿದ್ದೆ ಮಾಡ್ತಿದ್ದೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್ ಬಿಕಾಸ್ ಐ ವಾಸ್ ಸ್ಲೀಪಿಂಗ್. ನನಗೆ ಗೊತ್ತಿಲ್ಲ ಏನಾಯಿತು ಅಂತ, ಯಾಕೆಂದರೆ ನಾನು ನಿದ್ದೆ ಮಾಡ್ತಾ ಇದ್ದೆ. ಹೌ ಡು ಐ ನೋ? ನಾನು ನಿದ್ದೆ ಮಾಡ್ತಿರ್ಲಿಲ್ವಾ? ವಾಸಂಟ್ ಐ ಸ್ಲೀಪಿಂಗ್? ಹಾಗೆ ವರಂಟ್ ಯು ಸ್ಲೀಪಿಂಗ್? ಅಥವಾ ವರಂಟ್ ಯು ಡ್ಯಾಶ್ ING? ವರಂಟ್ ಯು ಟೆಲಿಂಗ್ ಲೈಸ್? ನೀನು ಸುಳ್ಳು ಹೇಳ್ತಾ ಇರಲಿಲ್ವಾ? ವರಂಟ್ ಯು ಗೋಯಿಂಗ್ ಟು ಟೆಂಪಲ್? ನೀನು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ವಾ? ಅಥವಾ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಹೋಗಲ್ಲ. ವರಂಟ್ ಯು ಗೋಯಿಂಗ್ ಟು ಸಿನಿಮಾ? ನೀವು ಸಿನಿಮಾಗೆ ಹೋಗ್ತಾ ಇರಲಿಲ್ವಾ? ಯು ಸೆಡ್ ದಟ್ ಯು ವರ್ ಗೋಯಿಂಗ್ ಟು ಟೆಂಪಲ್, ಬಟ್ ವರಂಟ್ ಯು ಗೋಯಿಂಗ್ ಟು ಸಿನಿಮಾ? ನೀನು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ, ಬಟ್ ನೀನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ, ನೀನು ಸಿನಿಮಾಗೆ ಹೋಗ್ತಾ ಇದ್ದೆ. ಸಮಥಿಂಗ್ ಲೈಕ್ ದಟ್. ಓಕೆ, ವರಂಟ್ ಯು, ವರಂಟ್ ವಿ, ವರಂಟ್. ಆಮೇಲೆ ಹಿ ಶಿ ಇಟ್ ಬಂದಾಗ ವಾಸಂಟ್ ಹಿ, ವಾಸಂಟ್ ಶಿ? ವಾಸಂಟ್ ಹಿ ಪ್ಲೇಯಿಂಗ್? ಅವ್ನು ಆಟ ಆಡ್ತಾ ಇರಲಿಲ್ವಾ? ವಾಸಂಟ್ ಶಿ ಡ್ಯಾನ್ಸಿಂಗ್? ಅವಳು ಡ್ಯಾನ್ಸ್ ಮಾಡ್ತಿರ್ಲಿಲ್ವಾ? ವಾಸಂಟ್ ಇಟ್ ಈಟಿಂಗ್? ಅದು ತಿಂತಾ ಇರಲಿಲ್ವಾ? ಐ ಹೋಪ್ ಯು ಆರ್ ಕ್ಯಾಚಿಂಗ್. ನಿಮಗೆ ಐಡಿಯಾ ಸಿಗ್ತಾ ಇದೆ, ರೈಟ್? ಸೊ ಇಷ್ಟೇ ಇರೋದು ಸ್ಟ್ರಕ್ಚರ್. ಬೇಸಿಕಾಗಿ ನಿಮಗೆ ಇಷ್ಟು ಬಂದುಬಿಟ್ರೆ ನಿಮಗೆ 60% ಇಂಗ್ಲೀಷ್ ಬಂದಂಗೆ. ಇಷ್ಟಲ್ಲ, ಇದ್ರದ್ದು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್, ಕ್ವೆಶನ್ಸನ್ನು ಆನ್ಸರ್ ಹೆಂಗೆ ಮಾಡೋದು, ಅದ್ರ ಜೊತೆಗೆ ನಮಗೆ ವಾಟ್ WH ಕ್ವೆಶನ್ಸ್ ಹಾಕಬೇಕು. ಇಲ್ಲ ಇರೋದು ಓವರ್ ಆಲ್ ಇಂಗ್ಲೀಷಲ್ಲಿ ಎಲ್ಲ ಆಲ್ಮೋಸ್ಟ್ ಸೆಂಟೆನ್ಸಸ್ ಇರೋದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಆಮೇಲೆ ಫ್ಯೂಚರಲ್ಲೂ ಜಾಸ್ತಿ ಏನು ಬರೋದಿಲ್ಲ. ಓವರ್ ಆಲ್ ಈ 4 ಟೆನ್ಸಲ್ಲೇ ಇರೋದು. 50 to 55, 60% ನಿಮಗೆ ಈ 4 ಟೆನ್ಸಲ್ಲಿ. ನೀವು ಸಾಮಾನ್ಯವಾಗಿ ಮಾತಾಡೋದಾದ್ರೂ ಇದರಲ್ಲೇ ಮಾತಾಡೋದು. ನೀವು ಒಂದು 1 ನಿಮಿಷ ಕಂಟಿನ್ಯೂಸ್ ಆಗಿ ಯಾರಾದರೂ ಮಾತಾಡಿ ಕನ್ನಡದಲ್ಲಿ ಮಾತಾಡಿ, ಅವೆಲ್ಲ ಸೆಂಟೆನ್ಸ್ಗಳು ಇದರಲ್ಲೇ ಇರ್ತವೆ. ಬಟ್ ಆಮೇಲೆ ಇದು ಮಾತ್ರ ಅಲ್ಲ, WH ಕ್ವೆಶನ್ ಎಲ್ಲ ಸೇರಿ. ಸೊ ವಾಟ್ ವರ್ ಯು ಡೂಯಿಂಗ್, ವೇರ್ ವರ್ ಯು ಗೋಯಿಂಗ್, ಓಕೆ, ವೇರ್ ಆರ್ ಯು ಗೋಯಿಂಗ್, ವೈ ಡಿಡ್ ಯು ಗೋ, ವೈ ಡಿಡ್ ಯು ಡೂ ದ್ಯಾಟ್, ಓಕೆ, ಹೌ ಡಿಡ್ ಯು ಡೂ ದ್ಯಾಟ್, ಹೂ ಡಿಡ್ ಯು ಕಾಂಟ್ಯಾಕ್ಟ್, ಆಮೇಲೆ ಹೌ ಮಚ್ ಡಿಡ್ ಯು ಬೈ ದ್ಯಾಟ್, ಹೌ ಮಚ್ ಡಿಡ್ ಯು ಪೇ, ಸೊ ಹೌ ಮಚ್, ಹೌ ಲಾಂಗ್ ಡಿಡ್ ಯು ಸ್ಪೆಂಡ್ ದ್ಯಾಟ್. ಸೊ ಇದೆಲ್ಲ ಸೇರಿದಾಗ ನಾನು ಹೇಳಿದ್ದು WH ಕ್ವೆಶನ್ಸ್ ಹಾಕ್ತೀವಿ. ನೆಕ್ಸ್ಟು ಅದು ಓವರ್ ಆಲ್ ನಿಮಗೆ 60% ಇಂಗ್ಲೀಷ್ ಇದರಲ್ಲೇ ಕವರ್ ಆಗಿರುತ್ತೆ. ಈ ಇಂಗ್ಲೀಷ್ ಅಂತಲ್ಲ, ಈ ಲ್ಯಾಂಗ್ವೇಜು 60%, ಕನ್ನಡ ಆಗಲಿ ಯಾವುದೇ ಲ್ಯಾಂಗ್ವೇಜ್ ಆಗಲಿ ಈ ಟೆನ್ಸಲ್ಲೇ ಅಡಗಿರುತ್ತೆ. ಎಲ್ಲ ಉಳಿದಿರೋದು ಸಪೋರ್ಟ್ ಮಾಡುತ್ತೆ ಅಷ್ಟೇ, ಮತ್ತು ನೀವು ತುಂಬ ಮಾತಾಡಲಿಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಇದು ಕರೆಕ್ಟಾಗಿ ಬೇಸ್ ಕರೆಕ್ಟಾಗಿರಬೇಕು. ಇದರಲ್ಲಿ ನಿಮಗೆ ಕ್ವೆಶನ್, ಯಾವುದೇ ಕ್ವೆಶನ್ ಕೇಳಿದ್ರು ಹೇಳಕ್ಕೆ ಗೊತ್ತಾಗಬೇಕು. ಗಾಟ್ ಇಟ್? ಓಕೆ, ಹಾಂ, ನೋಡಿ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ
ಇದಕ್ಕೆ ನಾನು ಇನ್ನೂ ಸೆಂಟೆನ್ಸ್ ಕೊಟ್ಟಿಲ್ಲ ನಿಮಗೆ, ಜಸ್ಟ್ ನಾನು ನೋಡಿ ಇದೇ ಇಷ್ಟೇ ಸೆಂಟೆನ್ಸ್, ಇನ್ನೇನು ಸೆಂಟೆನ್ಸ್ ಹೇಳಬೇಕಂತಾನೆ ಇಲ್ಲ. ಬಟ್ ಮೋರ್ ಸೆಂಟೆನ್ಸಸ್ ಕೊಟ್ಟಾಗ ಅದು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಯು ಕೀಪ್ ಆನ್ ಇಫ್ ಯು ಕೀಪ್ ಆನ್ ಸೇಯಿಂಗ್ ದ ಸೆಂಟೆನ್ಸಸ್ ಮಲ್ಟಿಪಲ್ ಸೆಂಟೆನ್ಸಸ್ ಅಗೇನ್ ಇನ್ ಮಲ್ಟಿಪಲ್ ಟೈಮ್ಸ್, ಯು ವಿಲ್ ಬಿಕಮ್ ಫ್ಲೂಯೆಂಟ್ ಅಟ್ಲೀಸ್ಟ್ ವಿತ್ ದೋ ಸೆಂಟೆನ್ಸಸ್. ಆ ಸೆಂಟೆನ್ಸಸ್ನೇ ಪದೇ ಪದೇ ಹೇಳಿದಾಗ ನಾನು 100 ಸೆಂಟೆನ್ಸ್ ಕೊಟ್ಟಿದ್ದೀನಿ, ರೈಟ್? ಸಿಂಪಲ್ ಪಾಸ್ಟಿಗೆ ಮತ್ತು ಸಿಂಪಲ್ ಪ್ರೆಸೆಂಟಿಗೆ 100 ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಇದೆ, ಅದೇ ಸಾಕು ನಿಮಗೆ. ಅದು ಕರೆಕ್ಟಾಗಿ ನಿಮಗೆ ಬಂತು ಅಂತ ಹೇಳಿದ್ರೆ ಯು ಕ್ಯಾನ್ ಮೇಕ್ ಎನಿ ಸೆಂಟೆನ್ಸಸ್ ಇನ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಸಿಂಪಲ್ ಪ್ರೆಸೆಂಟ್. ಕ್ವೆಶ್ಚನ್ಸ್ ಮಾಡ್ಬೋದು, ಸೆಂಟೆನ್ಸಸ್ ಮಾಡ್ಬೋದು. ಓಕೆ, ರೈಟ್. ಸೊ ಇದನ್ನು ಕಳಿಸ್ತೀನಿ ನಾನು, ಇದನ್ನೆಲ್ಲ ಬರೀ ಪ್ರಾಕ್ಟೀಸ್ ಮಾಡಿ ಯಾವ್ದು ಕಳಿಸ್ತೀನಿ ಆಯಾ ದಿನಕ್ಕೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಆವಾಗ ನಿಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ರೈಟ್, ಸಿ ಯು ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.